ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ನೋಡ್ತಾ ಇದೀನಿ ಕಾಮೆಂಟ್ ಸೆಕ್ಷನ್ ಸಿಕ್ಕಾಪಟ್ಟೆ ಜನ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಏನು ಗುರು ವಿಡಿಯೋ ಮಾಡಿಲ್ಲ, ಡೆಡಿಕೇಟೆಡ್ ಆಗಿ ಮಾಡಬೇಕಿತ್ತು ಅಲ್ವಾ? ಲಾರ್ಡ್ಸ್ ಅಲ್ಲಿ ಗೆದ್ದಿರೋದು ಮ್ಯಾಚ್ ಸುಮ್ಮನೆ ಅಲ್ಲ. ಇಂಡಿಯಾ ಗೆದ್ದಿರೋದೇ 3 ಸಲ, ಇಂಡಿಯನ್ ಮೆನ್ಸ್ ಟೀಮ್ ಗೆದ್ದಿದೆ 3 ಸಲ. ಕಪಿಲ್ ದೇವ್ ಕ್ಯಾಪ್ಟನ್ಸಿಲಿ 86 ಅಲ್ಲಿ, ಆಮೇಲೆ MS ಧೋನಿ ಅವರ ಕ್ಯಾಪ್ಟನ್ಸಿಲಿ 2012 ಅಲ್ಲಿ 14 ಅಲ್ಲಿ, ಆಮೇಲೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ 21 ಅಲ್ಲಿ ಗೆದ್ದಿದ್ದು. ಸೊ 3 ಮ್ಯಾಚ್ ಇಂಡಿಯಾ ಗೆದ್ದಿರೋದು ಲಾರ್ಡ್ಸ್ ಅಲ್ಲಿ. ವುಮೆನ್ಸ್ ಟೀಮು ಗೆದ್ದಿ ತೋರಿಸಿದ ಲಾರ್ಡ್ಸ್ ಅಲ್ಲಿ 270 ರನ್ ಮಾರ್ಜಿನ್ ಇಂದ ಗೆದ್ದಿದೆ. ಆಲ್ಮೋಸ್ಟ್ ಇನ್ನಿಂಗ್ಸ್ ಲೆಕ್ಕನೇ ಗೆದ್ದಿರೋದು ಅಂತ ಅನ್ಕೊಳ್ಳಿ. 270 ರನ್ ಮಾರ್ಜಿನ್ ಅಂತ ಅಂದ್ರೆ ಒಂಥರ ಗ್ರೇಟ್ ಥಿಂಗ್ ಗುರು. ಹೋಗ್ಬಿಟ್ಟಲ್ಲಿ ಹೆಸರು ಬರೆಯೋದಿದ್ದಲ್ಲ, ಕ್ರಾಂತಿ ಅವರು 5-4 ಎತ್ಬಿಟ್ಟು ರಜ್ಜಿ ಒಂಥರ ಕ್ರೇಜಿ ಫೀಲ್ಸ್. ಅದೊಂಥರ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 5-4, ಸೆಕೆಂಡ್ ಇನ್ನಿಂಗ್ಸ್ ಕೂಡ ಒಂದು 2 ವಿಕೆಟ್ ಇದ್ರೆ ಸ್ನೇಹ ರಾಣ ಮಾಡಿದಂಥ ಬೌಲಿಂಗು, ಜೊತೆಗೆ ಸ್ಮೃತಿ ಮಂದನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 2 ಇನ್ನಿಂಗ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಷ್ಟಿಕಾ ಪಾಟ್ಯ ಸೆಕೆಂಡ್ ಇನ್ನಿಂಗ್ಸ್ ಹೊಡೆದಂತ ಸೆಂಚುರಿ ನೋಡಿ. ಹೋಮಲ್ಲಿ ಹೋಗ್ಬಿಟ್ಟು ಅವರ ಹೋಮಲ್ಲಿ ಹೋಗ್ಬಿಟ್ಟು ಡಾಮಿನೇಟ್ ಮಾಡೋದಿದೆಯಲ್ಲ, ಅವರ ಅಗೇನ್ಸ್ಟ್ 270 ರನ್ ಮಾರ್ಜಿನ್ ಅಲ್ಲಿ ಗೆಲ್ಲದಿದೆಯಲ್ಲ. ಸೊ ಇದು ಗ್ರೇಟ್ ಥಿಂಗ್, ಗ್ರೇಟೆಸ್ಟ್ ಥಿಂಗ್ ಅಂತ ಹೇಳ್ಬೇಕು. ಒನ್ ಆಫ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಡಾಮಿನೇಟ್ ಮಾಡ್ಕೊಂಡು ಲಾರ್ಡ್ ಸ್ಟೇಡಿಯಂ, ಕ್ರಿಕೆಟ್ ನ ಕಾಶಿ ಅಂತಾನೆ ಹೆಸರಾಗಿರುವಂತ ಸ್ಟೇಡಿಯಂ, ಕ್ರಿಕೆಟ್ ಹುಟ್ಟಿದ್ದೆ ಅಲ್ಲಿ ಹೋಗ್ಬಿಟ್ಟು ಅವರ ಹೋಮ್ ಅಲ್ಲಿ ಡಾಮಿನೇಟ್ ಮಾಡ್ಕೊಂಡು ಗೆದ್ಕೊಂಡ್ ಬರೋದಿದೆಯಲ್ಲ. ಇಂಗ್ಲೆಂಡ್ ಟೀಮ್ ಹೋಗಿರೋ, ಅದು ಫೈನಲಿಸ್ಟ್ ಬಂದಂತ T20 ವರ್ಲ್ಡ್ ಕಪ್ ಅಲ್ಲಿ ಫೈನಲಿಸ್ಟ್ ಬಂದಂತ ಇಂಗ್ಲೆಂಡ್ ಟೀಮು, ಏನೋ ಅಲ್ಲ ಎಲ್ಲಾ ಪ್ಲೇಯರ್ ಅವರೇ ಇದ್ರು ಅಂತ ಹೇಳ್ತಿಲ್ಲ. ಸೊ ಅಂತ ಟೀಮ್ ಮೇಲೆ ಹೋಗ್ಬಿಟ್ಟು ಅವರ ಮೇಲೆ ಡಾಮಿನೇಟ್ ಮಾಡ್ಕೊಂಡ್ ಬರೋದಿದ್ದಲ್ಲ, ಇದು ಗ್ರೇಟ್ ಥಿಂಗ್. ಅಪ್ಡೇಟ್ ನಂಬರ್ 2 ಬರ್ತಾ ಇದೆ. ಅಪ್ಡೇಟ್ ನಿನ್ನೆ ಹ್ಯಾಂಡಿ ಫ್ಲವರ್ ರಿಲೇಟೆಡ್ ಅಪ್ಡೇಟ್ ಬಂದಿತ್ತು. ಇಂಗ್ಲೆಂಡ್ ಅವರು ಬಕೆಟ್ ಹಿಡಿತಾ ಇದ್ದಾರಂತೆ, ಬರ್ರಿ ಅಂತ ಕರಿತಾ ಇದ್ದಾರಂತೆ. ಬಟ್ ಇವರು ಡಿಮಾಂಡ್ ಇಟ್ಟಿದ್ರಂತೆ ಆಂಡಿ ಫ್ಲವರ್ ಕೂಡ. ಅವ್ರ ಹೇಳೋ ಪ್ರಕಾರ ನಾನು RCB ಗೆ ಕೋಚಿಂಗ್ ಮಾಡೇ ಮಾಡ್ತೀನಿ, ನೋ ಮ್ಯಾಟರ್ ವಾಟ್. ನಿಮಗೆ ಕೋಚಿಂಗ್ ಮಾಡ್ತೀನೋ ಬಿಡ್ತೀನೋ, ನಿಮಗೆ ಕೋಚಿಂಗ್ ಮಾಡಬೇಕು ಅಂದ್ರೆ RCB ಕೋಚಿಂಗ್ ಕೂಡ ಮಾಡ್ತಾ ಇರ್ತೀನಿ ಸೈಮಲ್ಟೇನಿಯಸ್ ಆಗಿ. ನಿಮಗೆ ಅದರಲ್ಲಿ ಏನೋ ರೆಸ್ಟ್ರಿಕ್ಷನ್ ಅದು ತರ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ, RCB ಅವರು ಇನ್ನ 2 ವರ್ಷಕ್ಕೆ ಅವರ ಒಂದು ಇದೇನಿದೆ ಕೋಚಿಂಗ್ ಪೀರಿಯಡ್ ನ ಎಕ್ಸ್ಟೆಂಡ್ ಮಾಡಿದಾರಂತೆ. ಸೊ ಲಾಕ್ ಮಾಡ್ಕೊಂಡಿದ್ದಾರೆ ಇನ್ನ 2 ವರ್ಷಕ್ಕೆ. ಸೊ ಅದರಿಂದ ಆಂಡಿ ಫ್ಲವರ್ ಎಲ್ಲೂ ಹೋಗ್ತಿಲ್ಲ, RCB ಬಿಟ್ಬಿಟ್ಟು RCB ಇರ್ತಾರೆ. ಅಂಡ್ ಅವ್ರ ಡಿಮ್ಯಾಂಡು ಕೂಡ ಅದೇ ಆಗಿತ್ತು ECB ಗೆ. ಸೊ 2 ವರ್ಷ ಲಾಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಮೆಗಾ ಆಕ್ಷನ್ ವರ್ಗು ಕೂಡ ನೆಕ್ಸ್ಟ್ ಇಯರ್ ಮಿನಿ ಆಕ್ಷನ್ ಬರ್ತಾ ಇದೆ. ಸೊ ಅದ್ರ ನೆಕ್ಸ್ಟ್ ಮೆಗಾ ಆಕ್ಷನ್ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಕೂಡ ಲಾಕ್ ಇನ್ ಮಾಡ್ಕೊಂಡ್ಬಿಟ್ಟಿದ್ರೆ 2 ವರ್ಷ, 1 ವರ್ಷ ಲಾಕ್ ಇನ್ ಮಾಡ್ಕೊಳ್ಳೋದು ಗೊತ್ತು, 2 ವರ್ಷಕ್ಕೆ ಲಾಕ್ ಇನ್ ಮಾಡ್ಕೊಂಡಿದ್ರಲ್ಲ. ಸೊ ಇದು ತೋರಿಸುತ್ತೆ 2 ಸಲ ಟ್ರೋಫಿ ಗೆಲ್ಸಿದ್ರಲ್ಲಪ್ಪ, 2 ವರ್ಷ 3 ವರ್ಷ ಲಾಕ್ ಇನ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಅಪ್ಡೇಟ್ ನಂಬರ್ 3 ಗೊತ್ತಿರೋದನ್ನೇ, ಶುಭ್ಮನ್ ಗಿಲ್ ಅವರ ಪ್ರೆಸ್ ಕಾನ್ಫರೆನ್ಸ್ ಆಯ್ತು ಅಂತ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ರೆ ಶುಭ್ಮನ್ ಗಿಲ್ ಅವರು. ಅದ್ರಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡಿದ್ರೆ, there is absolutely no doubt about Virat Kohli's place in our plan for 2027 ODI World Cup. He will definitely play a very important role for us in the tournament. Having a senior player of that caliber in the team is a huge advantage ಅಂತ ಹೇಳಿದ್ರೆ. ವಿರಾಟ್ ಕೊಹ್ಲಿ ಬಗ್ಗೆ 2 ಮಾತು ಇಲ್ವೇ ಇಲ್ಲ. ಅವ್ರು 100% ಶ್ಯೂರ್ ಶಾಟ್ ಆಗಿ ODI ವರ್ಲ್ಡ್ ಕಪ್ 2027 ಆಡೇ ಆಡ್ತಾರೆ. ರೋಹಿತ್ ಶರ್ಮಾ ಯಾಕೋ ಇಲ್ಲಿ ಮೆನ್ಷನ್ ಮಾಡಿಲ್ಲ. ವಿರಾಟ್ ಕೊಹ್ಲಿನಂತೂ ಪಕ್ಕ ಕಡಾಖಂಡಿತವಾಗಿ ಆಡಿಸ್ತೀವಿ, ಆಡೇ ಆಡ್ತಾರೆ. ಅವರೇ ಆಡ್ತಾರೆ. ಇದು ಗೊತ್ತಿರೋದೇನೆ, ಏನಿಲ್ಲ ಸ್ಪೆಷಲ್ ಥಿಂಗ್ ಏನಿಲ್ಲ. ಅದೊಂದನ್ನೇ ನೋಡ್ತಾ ಇರೋದು. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ಬರು ಕೂಡ ಅದನ್ನೇ ನೋಡ್ತಾ ಇರೋದು. ODI ವರ್ಲ್ಡ್ ಕಪ್ ನ ಆಡಬೇಕು, ಲಾಸ್ಟ್ ಟೈಮ್ ಆಡಬೇಕು, ಟ್ರೋಫಿನ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿದಿರೋದು. ಅಪ್ಡೇಟ್ ನಂಬರ್ 3 ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಬಿಗ್ ಬ್ಯಾಶ್ ಲೀಗ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂಡ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತ. ವೆನ್ಯೂ ರಿಲೇಟೆಡ್ ಗೊತ್ತಿತ್ತು ನಮಗೆ, ಇಂಡಿಯಾಗೆ ಬರ್ತಿದೆ ಬಿಗ್ ಬ್ಯಾಶ್ ಲೀಗ್ ಅಂತ. ಚೇಪಕ್ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾಚ್, ಇನಾಗರಲ್ ಮ್ಯಾಚ್ ಇರುತ್ತೆ ಅಂತ. ಇವಾಗ ಬರ್ತಿದೆ ಅಪ್ಡೇಟು ಯಾವತ್ತು ಇರುತ್ತೆ ಅಂತ. ಡಿಸೆಂಬರ್ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗ್ತಿದೆ. ಡಿಸೆಂಬರ್ 12ನೇ ತಾರೀಕು ಚೇಪಕ್ ಸ್ಟೇಡಿಯಂ ಅಲ್ಲಿ, ಚೆನ್ನೈನ ಚೇಪಕ್ ಸ್ಟೇಡಿಯಂ ಅಲ್ಲಿ ಇನಿಷಿಯಲ್ ಮ್ಯಾಚು, ಇನಾಗರಲ್ ಮ್ಯಾಚ್ ಇರುತ್ತಂತೆ. ಅಂಡ್ ಇದು ಜನವರಿ 26ನೇ ತಾರೀಕು ಇಲ್ಲಿಗೂ ಕಂಪ್ಲೀಟ್ ಆಗುತ್ತಂತೆ. ಸೊ ಡೇಟ್ ಫಿಕ್ಸ್ ಆಗಿದೆ, ಡಿಸೆಂಬರ್ 16ನೇ ತಾರೀಕು ಚೇಪಕ್ ಅಲ್ಲಿ ಇನಾಗರಲ್ ಮ್ಯಾಚು. ಸೊ ಮ್ಯಾಚ್ ಇನ್ನ ಸ್ಕೆಡ್ಯೂಲ್ ಎಲ್ಲ ಈಚೆ ಕಡೆ ಬಂದಿಲ್ಲ, ಒಳ್ಳೆ ಡೇಟ್ಸ್ ಅಂತೂ ಇನ್ನ ಫಿಕ್ಸ್ ಆಗಿದೆ. ಅಪ್ಡೇಟ್ ನಂಬರ್ 5 ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಶುಭ್ಮನ್ ಗಿಲ್ ಅವರು. ಪ್ಲಾನ್ ಬಗ್ಗೆ, ODI ವರ್ಲ್ಡ್ ಕಪ್ ಪ್ಲಾನ್ ಬಗ್ಗೆ, ಈ ಸೀರೀಸ್ ಬಗ್ಗೆ ಅಲ್ಲ, ODI ವರ್ಲ್ಡ್ ಕಪ್ ಗೆ ಏನೇನು ಆಗಬೇಕು ಅನ್ನೋ ವಿಚಾರದ ಬಗ್ಗೆ ನಾನು ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದ್ದೀನಿ ವಿರಾಟ್ ಕೊಹ್ಲಿ ಜೊತೆಗೆ ಅಂತ ಹೇಳಿದರೆ. ಐ ಡಿಸ್ಕಸ್ಡ್ with Virat Bhai about India's young talent pool, the team combination and the planning for the ODI World Cup 2027, including which players are they who may not be in the team. ಅದೇ ಟೀಮಲ್ಲಿ ಇಲ್ಲೇ ಇರೋಂಥವ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಬರೀ ಕಾಂಬಿನೇಷನಲ್ಲಿ 15 ಮೆಂಬರ್ ಕಾಂಬಿನೇಷನ್ ಇರೋಂಥವ್ರ ಬಗ್ಗೆ, ಇವ್ರು ಮಾತ್ರ ವರ್ಲ್ಡ್ ಕಪ್ ಆಡ್ತಾರೆ ಅಂತಲ್ಲ, ಇಲ್ದಿರೋರ ಬಗ್ಗೆ, ಯಂಗ್ಸ್ಟರ್ಸ್ಗಳ ಬಗ್ಗೆ, ಅವ್ರ ಬಗ್ಗೆ ಟ್ಯಾಲೆಂಟ್ ಪೂಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಏನೇನು ಆಗ್ಬೋದು ನಮಗೆ ವರ್ಲ್ಡ್ ಕಪ್ ಅನ್ನೋದು, ವರ್ಲ್ಡ್ ಕಪ್ಪಲ್ಲಿ ಯಾರು ನಮಗೆ ಯೂಸ್ ಆಗ್ಬೋದು ವರ್ಲ್ಡ್ ಕಪ್ಪಲ್ಲಿ. ಯಾಕಂದರೆ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವಂಥ ವರ್ಲ್ಡ್ ಕಪ್ ಅಲ್ಲಿ ಯಾರ್ಯಾರು ನಮ್ಮ ಪ್ಲಾನಿಗೆ ಪರ್ಫೆಕ್ಟ್ ಆಗಿ ಸೂಟಬಲ್ ಆಗ್ತಾರೆ ಅನ್ನೋ ವಿಚಾರದ ಬಗ್ಗೆ ಈಗಲಿಂದನೇ ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ವರ್ಲ್ಡ್ ಕಪ್ 2027 ಬಟ್ 2026 ಅಲ್ಲೇ ಇದು ಸಿಕ್ಕಾಪಟ್ಟೆ ಡಿಸ್ಕಸ್ ಆಗ್ತಿದೆ ಸೀನಿಯರ್ ಪ್ಲೇಯರ್ಸ್ಗಳ ಜೊತೆಗೆ. ಅಂದರೆ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ ಲೆವೆಲ್ ಸ್ವಲ್ಪ
ಇಂಪ್ರೂವೈಸ್ ಆಗಿದೆ ಆ್ಯಂಡ್ ಸ್ವಲ್ಪ ಕಲ್ತ್ಕೊತಾ ಇದ್ದಾರೆ ಆ್ಯಂಡ್ ಕಲ್ತ್ಕೊಳೋದ್ರ ಜೊತೆಗೆ ಸ್ವಲ್ಪ ಇದನ್ನು ತೋರಿಸ್ತಾ ಇದ್ದಾರೆ, ಮೆಚುರಿಟಿ ಅನ್ನೋದು ತೋರಿಸ್ತಾ ಇದ್ದಾರೆ ಶುಭ್ಮನ್ ಗಿಲ್. ಅಪ್ಡೇಟ್ ನಂಬರ್ 6, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮೊಹಮ್ಮದ್ ಕೈಫ್ ಅವ್ರು ಮಾತಾಡಿದ್ರೆ, ಕೊಹ್ಲಿ ಕಮಿಂಗ್ ಇನ್ ಡ್ಯೂರಿಂಗ್ ದಿಸ್ ಕ್ರೈಸಿಸ್ ಇಸ್ ಲೈಕ್ ಅ ಬ್ಲೆಸಿಂಗ್. ಐ ಆಮ್ ಟೆಲಿಂಗ್ ಯು, ಐ ವಿಲ್ ಫೈಟ್ ಟಿಲ್ ದ ಎಂಡ್. ದ ಫಾರ್ಮ್ ಹಿ ಈಸ್ ಇನ್, ರೋಹಿತ್ ಶರ್ಮಾ's form, all this will benefit Gambhir who has not won a single game on this tour. With these guys coming in, you will do with this ODI ಅಂತ ಹೇಳಿದ್ದಾರೆ, ವೆಲ್ಲಿನ್ ODI ಅಂತ ಹೇಳಿದ್ದಾರೆ. ಅಲ್ಲ, ಗಂಭೀರ್ ಅಣ್ಣಂಗೆ ಯಾರು ಹೆಲ್ಪ್ ಮಾಡಬೇಕು ಅಂದರೆ ಕೊಹ್ಲಿ ಬಂದು ಹೆಲ್ಪ್ ಮಾಡಬೇಕು ಲಾಸ್ಟಿಗೆ, ರೋಹಿತ್ ಬಂದ್ಬಿಟ್ಟು ಹೆಲ್ಪ್ ಮಾಡಬೇಕು ಲಾಸ್ಟಿಗೆ. ಇವ್ರ ವಿರುದ್ಧನೇ ಬತ್ತಿ ಇಡೋದಕ್ಕೆ RCB ಪ್ಲೇಯರ್ಸ್ಗಳನ್ನೇ ತಗೊಳ್ದಂಗೆ ಒಂಥರ ಹೇಟ್ ರೇಟ್ಗಳನ್ನ ಅಂದರೆ ನಾನು ಹೇಳ್ತಿರೋದು T20s ಬಟ್ ನೋಡಿ, ಇವಾಗ RCB ಪ್ಲೇಯರೇ ಬಂದ್ಬಿಟ್ಟು ಸೇವ್ ಮಾಡಬೇಕು. RCB ಪ್ಲೇಯರ್ ಅಂತ ಅನ್ನೋದಕ್ಕಿಂತ ಇಂಡಿಯನ್ ಪ್ಲೇಯರ್ನೇ ವಿರಾಟ್ ಕೊಹ್ಲಿ. ಬಟ್ ಗಂಭೀರ ಸೇವ್ ಮಾಡೋದಕ್ಕೆ ಮತ್ತೊಬ್ಬ ಗಂಭೀರ್ ಮಾನ ಮರದಿರೋ ಸೇವ್ ಮಾಡೋದಕ್ಕೆ ಮತ್ತೊಬ್ಬ RCB ಪ್ಲೇಯರೇ ಬಂದ್ಬಿಟ್ಟು ಸೇವ್ ಮಾಡಬೇಕು. RCB ಪ್ಲೇಯರ್ ಇಲ್ಲಿ ಪಿಕ್ ಮಾಡ್ತಾ ಇಲ್ಲ, ಬಟ್ RCB ಪ್ಲೇಯರ್ ಬಂದ್ಬಿಟ್ಟು ಮತ್ತೆ ಅಲ್ಲಿ ಸೇವ್ ಮಾಡ್ತಾರೆ ಅನ್ನೋ ಥರನೇ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 7, ಶುಭ್ಮನ್ ಗಿಲ್ ಮಾತಾಡಿರೋದು T20 ಸೀರೀಸ್ನ ಇಂಪ್ಯಾಕ್ಟ್ ಬಗ್ಗೆ. ಅದೇ ಸೀರೀಸ್ ಎಲ್ಲ ಸೋದ್ವಲ್ಲಪ್ಪ, ಉಣ್ಕೊಂಡೋದ್ವಲ್ಲ, ಲಾಸ್ಟ್ ಸೀರೀಸ್ ಆಗಿರ್ಬೋದು, ಇವಾಗ ನಡೆದಂಥ ಸೀರೀಸ್ ಆಗಿರ್ಬೋದು. T20ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲ್ ಆಗಿದೆ ನಮಗೆ. ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಸೋತ್ಕೊಂಡ್ಬಂದಿದ್ದೀವಿ. ಗೆಲುವು ಅನ್ನೋದೇ ಒಂಥರ ನಾಶ ಆಗೋಗ್ಬಿಟ್ಟಿದೆ. ಕಂಡೇ ಇಲ್ಲ ಇಂಗ್ಲೆಂಡ್ನಲ್ಲಾಗಿರಲಿ ಐರ್ಲೆಂಡ್ನಲ್ಲಾಗಿರಲಿ. ಸೊ ಇದನ್ನು ಇಂಪ್ಯಾಕ್ಟ್ ಮಾಡುತ್ತಾ ನಿಮ್ಮ ODIsಗೆ ಅಂತ ಕೇಳಿದಾಗ, ಇಂಗ್ಲೆಂಡ್ ಸಖತ್ತಾಗಿ ಬೇರೆ ಆಡ್ಕೊಂಡ್ಬಂದಿದೆ ಆ್ಯಂಡ್ ಸಿಮಿಲರ್ ಫೇಸ್ಗಳು ಇದಾವೆ, ಸುಮಾರು ಜನ ಸಿಮಿಲರ್ ಫೇಸ್ಗಳು ಇದಾವೆ. ಅಲ್ಲಾಡಿರುವಂಥವ್ರು ಇಲ್ಲಿ ಆಡ್ತಾ ಇದ್ದಾರೆ ODIsಲ್ಲಿ. ಸೊ ಅದನ್ನೇನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳಿದಾಗ ಶುಭ್ಮನ್ ಗಿಲ್ ಕೊಟ್ಟಿರುವಂಥ ಉತ್ತರ, ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಎನಿ ಇಂಪ್ಯಾಕ್ಟ್ ಆಫ್ ದ T20 series on this one. This is a different format and the team knows what has to achieve. Different format, different atmosphere ಅಂತ ಹೇಳಿದ್ರೆ ಫಾರ್ಮ್ಯಾಟ್ ಚೇಂಜು ಬಟ್ ಆದರೂ ಖಂಡಿತ ಒಂದು ಕಾನ್ಫಿಡೆನ್ಸ್ ಲೆವೆಲು ಇಂಗ್ಲೆಂಡ್ ಅವ್ರಿಗೆ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಲೆವೆಲ್ ಇಂಗ್ಲೆಂಡ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಗೆದ್ಕೊಂಬತ್ತಿದ್ದಾರೆ ಅವರು, ಕಂಪ್ಲೀಟ್ ವೈಟ್ ವಾಶ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿರೋ ಅಥವಾ ಕಾನ್ಫಿಡೆನ್ಸ್ ಅಂತ ಹೇಳ್ತಿರೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಹೈಲಿ ಪಂಪ್ಡಪ್ ಆಗಂತೂ ಬರ್ತಾರೆ. ನಮಗೆ ಸರಿಸಾಟಿ ಯಾರು ಇಲ್ಲ ಇಂಗ್ಲೆಂಡಲ್ಲಿ, ನಮ್ಮನ್ನ ಸೋಲ್ಸೋಕೆ ಆಗೋದಿಲ್ಲ ಇವರು ಅಂತ ಅನ್ಕೊಂಡು, ವಿರಾಟ್ ಕೊಹ್ಲಿ ಇದ್ರು ಅಷ್ಟೇ, ರೋಹಿತ್ ಶರ್ಮಾ ಇದ್ರು ಅಷ್ಟೇ, ಯಾರೇ ಇದ್ರು ಅಷ್ಟೇ, ನಾವು ಡಾಮಿನೇಟ್ ಮಾಡೋಣ, ಇವ್ರನ್ನ ವೈಟ್ ವಾಶ್ ಮಾಡೋಣ ಅನ್ನೋ ಒಂದು ಇಂಟೆಂಟಲ್ಲೇ ಇಂಗ್ಲೆಂಡ್ ಟೀಮ್ ಅವ್ರು ಬರೋದು. ಅಪ್ಡೇಟ್ ನಂಬರ್ 8, ಕ್ಲಾರಿಟಿನ ಕೊಡಿದ್ರೆ CSK ಅವರು. ನೆನ್ನೆ ಕ್ಲಾರಿಟಿ ಬಂದಿತ್ತು. ಸ್ಟೀಫನ್ ಫ್ಲೆಮಿಂಗ್ಸ್ ಅವ್ರನ್ನ ಏನಕ್ಕೆ ಕಿತ್ತಾಕಿದ್ರು ಅಂತಂದರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಅವರು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡ್ ಆದರೂ ನಾವು ಮ್ಯೂಚುವಲಿ ಹೇಳಿದ್ವಿ, ಹಿಂಗಿದೆ ಅಪ್ಪಕತೆ, ಹಿಂಗಿದೆ ಲೆಕ್ಕಾಚಾರ ನಮ್ಮದು, ನಿಮ್ಮ ಕೈಲಿ ಆಗಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ವಿ. ಅವರು ಅರ್ಥ ಮಾಡ್ಕೊಂಡ್ರು, ಅವ್ರನ್ನೇ ಬಿಟ್ಟು ಹೋದ್ರು, ಸ್ಟೆಪ್ ಡೌನ್ ಆಗಿದ್ದಾರೆ ಮ್ಯೂಚುವಲ್ ಕನ್ಸೆಂಟ್ ಮೇಲೇ. ಏನೆಲ್ಲ ಕಿತಾಪತಿ ಮಾಡ್ಕೊಂಡು ಜಗಳ ಆಡ್ಕೊಂಡು ಅದು ಇದು ಎಲ್ಲ ಏನೂ ಆಗಿಲ್ಲ ಅಂತ ಹೇಳಿದರೆ. ಆ್ಯಂಡ್ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಕೂಡ ಅವರ ಸ್ಟೆಪ್ ಡೌನ್ ರಿಲೇಟೆಡ್ ಮಾತಾಡಿದರೆ, 18 years in a lifetime in sport. ಇಟ್ಸ್ ಅ ಲೈಫ್ ಟೈಮ್ ಇನ್ ಸ್ಪೋರ್ಟ್. ಒಂದು ಲೈಫ್ ಟೈಮು 18 ವರ್ಷ ಒಂದು ಟೀಮಲ್ಲಿ ಇರಬೇಕು ಅಂತಂದರೆ, ಕ್ರಿಕೆಟಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಒಂದು ಲೈಫ್ ಟೈಮ್ ಇದ್ದಂಗೆ. ಸೊ ನಾನು CSK ಜೊತೆಗೆ 18 ವರ್ಷ ಇದ್ದೆ. ಸೊ ಅಂದರೆ ಪ್ಲೇಯರ್ ಆಗೋ ಇದ್ರು, ಕೋಚ್ ಆಗೋ ಇದ್ರು, ಬೇರೆ ಇದರಲ್ಲೂ ರೋಲಲ್ಲೂ ಕೂಡ ಇದ್ರು. ಸೊ 18 ವರ್ಷ ಇದ್ನಲ್ಲ, ಸೊ ಇದು ನನಗೆ ತೃಪ್ತಿ ಕೊಟ್ಟಿದೆ, ಆತ್ಮತೃಪ್ತಿ ಕೊಟ್ಟಿದೆ. ಆ್ಯಂಡ್ CSKಗೆ ನಾನು ಯಾವತ್ತೂ ಋಣಿ ಆಗಿರ್ತೀನಿ. CSK ನನಗೆ ಎಲ್ಲ ಕೊಟ್ಟಿದೆ, ಅದು ಕೊಟ್ಟಿದೆ, ಇದು ಕೊಟ್ಟಿದೆ, ಹಂಗೆ ಕೊಟ್ಟಿದೆ, ಹಿಂಗೆ ಕೊಟ್ಟಿದೆ ಅಂತೆಲ್ಲ ಹೇಳಿದರೆ, ಬಿಲ್ಡಪ್ ಎಲಿವೇಷನ್ ಎಲ್ಲ ಕೊಟ್ಟಿದ್ದಾರೆ. ಹೌದು, ಒಂದು ಟೀಮಿಗೆ 18 ವರ್ಷ ಇದ್ಬಿಟ್ಟು ಆ ಟೀಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಏನೇ ಆಗಿರಲಿ, ಅಂದರೆ ಇವ್ರು ಹೇಳಿರ್ಬೋದು ಬೇರೆಯವ್ರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿರ್ಬೋದು. ಬಟ್ 18 ವರ್ಷ ಇದನ್ನ ಮರ್ಯಾದಕ್ಕೆ ಹೋಗ್ಬಾರ್ದು. 18 ವರ್ಷ ಅನ್ನ ಆಗದಂಥ ಟೀಮ್ನ ಮರ್ಯಾದಕ್ಕೆ ಹೋಗ್ಬಾರ್ದು. ಆ ನಿಯತ್ತು ಫ್ಲೆಮಿಂಗ್ ಸಿಗಿದೆ, ಅದಕ್ಕೋಸ್ಕರ ಹೇಳಿರೋದು ಈ ಥರ. ಅಪ್ಡೇಟ್ ನಂಬರ್ 9, ಶುಭ್ಮನ್ ಗಿಲ್ ಮಾತಾಡಿದ್ರೆ ಟ್ರೈ ಸೀರೀಸ್ ಬಗ್ಗೆ. We used to play a lot of triangular series and it was really fun to watch. If we want to make this format more interesting, instead of having bilateral series, ಅಂದರೆ ಟ್ರೈಲಾಟರಲ್ ಸೀರೀಸ್ ಬೇಕು ಅಂತ ಹೇಳಿ ನಾನು ಕೂಡ ಇದನ್ನೇ ಹೇಳಿದ್ದು. ODI ಫಾರ್ಮೆಟ್ ಇಂಟ್ರೆಸ್ಟಿಂಗ್ ಬರ್ಸ್ಬೇಕು ಅಂತಂದರೆ ಈ ಟ್ರೈ ಸೀರೀಸು ಜೊತೆ ಕ್ವಾಡ್ ಸೀರೀಸು ಈ ಥರ ಆಯಿತು ಅಂತಂದರೆ ಇಂಟ್ರೆಸ್ಟಿಂಗ್ ಬರುತ್ತೆ. ಒಂದು ಚಿಕ್ಕ ಟೂರ್ನಮೆಂಟ್ ಆದಂಗೆ ಆಗಿರುತ್ತೆ. ಇಲ್ಲ ಇವ್ರು ಕ್ವಾಲಿಫೈ ಆಗ್ತಾರೆ, ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸುಮ್ಮನೆ ಬೈಲಾಟಲ್ ಆಯಿತು ಅಂತಂದರೆ ಇವ್ರ ಮೇಲೆ ಅವ್ರು ಆಡೋದು, ಅವ್ರ ಮೇಲೆ ಇವ್ರು ಆಡೋದು, ಸುಮ್ಮನೆ ಒಂದು ಸೀರೀಸ್ 3 ಮ್ಯಾಚ್ ಸೀರೀಸ್ ಇಡೋದು, ಲಾಸ್ಟ್ವರೆಗೂ ಕೂತ್ಕೊಂಡು ನೋಡೋದು, ಯಾರಿಗೆ ಹೇಳ್ತಾರೆ ಅಂದರೆ ಇರುತ್ತೆ, ಕ್ಯೂರಿಯಾಸಿಟಿ ಇರಲ್ಲ ಅಂತಲ್ಲ ಬೈಲಾಟ್ರಲ್ಲಿ. ಬಟ್ ಸಿಕ್ಕಾಪಟ್ಟೆ ವರ್ಷ ನೋಡ್ಕೊಂಡ್ಬಿಟ್ಟಿದೆ ಬೈಲಾಟ್ರಲ್ಲಿ, ಒಂಥರ ಬೋರ್ ಆಗೋಗ್ಬಿಟ್ಟಿದೆ. ಈ ಟ್ರೈ ಸೀರೀಸ್ ಇದೆಲ್ಲ ಆಯಿತು ಅಂದ್ರೆ ಒಂದು ಸ್ವಲ್ಪ ಮಜಾನು ಇರುತ್ತೆ. ಇಲ್ಲ ಯಾವ ಟೀಮ್ ಗೆಲ್ಲುತ್ತೆ, ಇಲ್ಲ ಇವ್ರು ಕ್ವಾಲಿಫೈ ಆಗ್ಬೋದು, ಇಲ್ಲ ಅವ್ರು ಕ್ವಾಲಿಫೈ ಆಗ್ಬೋದು ಫೈನಲ್ಗೆ ಅನ್ನೋ ಥರ ಇರುತ್ತೆ. ಸೊ ಮಜಾ ಇರುತ್ತೆ ಅಂತಾರ ಅಂತ ಅವರು ಕೂಡ ಅದನ್ನ ಹೇಳ್ತಿರೋದು. ಅಪ್ಡೇಟ್ ನಂಬರ್ 10, ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಅವರ ಒಂದು ಆಯಾಮದಲ್ಲೇ ಮಾತಾಡಿದರೆ. 2023 ಪ್ರೆಸ್ ಕಾನ್ಫರೆನ್ಸ್ ಇಲ್ಲ ನೆನಪಿದೆ ನನಗೆ. 2023 ನಾವು ಮುಂಚೆಯಿಂದನೂ ಕೂಡ ರೋಹಿತ್ ಶರ್ಮಾ ಇದೇ ಹೇಳೋರು, ನನಗೆ ವರ್ಲ್ಡ್ ಕಪ್ ಅಂತ ಅಂದರೆ ನೆನಪಿಗೆ ಬರೋದೇ ODI ವರ್ಲ್ಡ್ ಕಪ್, 50 ಓವರ್ ವರ್ಲ್ಡ್ ಕಪ್ ನೆನಪಿಗೆ ಬರೋದು, ಬೇರೆ ಯಾವ ವರ್ಲ್ಡ್ ಕಪ್ಪು ನೆನಪಿಗೆ ಬರಲ್ಲ. ಅಂದರೆ WTC ನೆನಪಿಗೆ ಬರಲ್ಲ ನನಗೆ, ಜೊತೆಗೆ ಇದು ಕೂಡ ನೆನಪಿಗೆ ಬರಲ್ಲ, T20 ವರ್ಲ್ಡ್ ಕಪ್ ನೆನಪಿಗೆ ಬರಲ್ಲ. ವರ್ಲ್ಡ್ ಕಪ್ ಅಂದರೆ ಒಂದೇ, ಅದು 50 ಓವರ್ ಫಾರ್ಮೇಟು, 50 ಓವರ್ ವರ್ಲ್ಡ್ ಕಪ್ಪು. ಅದನ್ನು ಗೆಲ್ತು ಅಂದರೆ ನೊಂದು ಥರ ಎಲ್ಲ ಕಂಪ್ಲೀಟ್ ಆದಂಗೆ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ರು. ಇವರು ಕೂಡ ಅದನ್ನೇ ಹೇಳ್ತಿದ್ರೆ. ನಾನು ನೋಡ್ಕೊಂಡು ಬೆಳೆದಿದ್ದೆಲ್ಲ ODI ಕ್ರಿಕೆಟ್ನ. ಶುಭ್ಮನ್ ಗಿಲ್ಲು ಸಿಮಿಲರ್ಲಿ ನನ್ನ ಏಜ್ ಅವರು.
ಸೊ ನಾವು ಸಿಕ್ಕಾಪಟ್ಟೆ ನೋಡಿದ್ವಿ ಅವರು ಓಡಿ ಎಲ್ಲ ಚಿಕ್ಕ ಹುಡುಗರು ಇದ್ದಾಗ. ಅವಾಗೆಲ್ಲ T20 ಎಲ್ಲ ಜಾಸ್ತಿ ಇರ್ತಿಲ್ಲ, ಬರೀ ಓಡಿ. ಯಾವಾಗ ಒಂದು ರೀಸೆಂಟಾಗಿ ಒಂದು 10 ವರ್ಷದಿಂದ T20 ಸ್ವಲ್ಪ ಬೂಮ್ ಆಗಿರೋದು. IPL ಎಲ್ಲ ಸ್ಟಾರ್ಟ್ ಆದ ನಂತರ. ಮುಂಚೆ ಎಲ್ಲ ಬರೀ ಓಡಿ. ಸೊ ಓಡಿಐ ನೋಡ್ಕೊಂಡು ಬೆಳೆದಿರೋದ್ರಿಂದ, ವರ್ಲ್ಡ್ ಕಪ್ಸ್ ನೋಡ್ಕೊಂಡು ಬೆಳೆದಿರೋದ್ರಿಂದ ನನಗೆ ಒಂದು ವರ್ಲ್ಡ್ ಕಪ್ ಅಂತ ಅಂದರೆ ಅದು ಕೂಡ ನನಗೆ T20 ವರ್ಲ್ಡ್ ಕಪ್ ಅಲ್ಲ, ಅದು ODI ವರ್ಲ್ಡ್ ಕಪ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ನಾನು ಅಂತ ಹೇಳಿದ್ರೆ. ಅದು ಗೆಲ್ತು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಇವರು ಕೂಡ ಹೇಳಿದರೆ. ಒಂಥರ ರೋಹಿತ್ ಶರ್ಮಾ ಅವರ ದಾರಿಯಲ್ಲಿ ನಡೀತಿದ್ರು ಅಂತ ಹೇಳ್ಬೇಕು ಶುಭ್ಮನ್ ಗಿಲ್. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಗಾಯ್ಸ್.